ಗುರುವರ್ಯ, ನಿಮ್ಮ ಪ್ರಸ್ತಾವನೆ ಇಷ್ಟವಾಯಿತು. ಧನ್ಯವಾದ ಮಹಾರಾಜ. ಮಹಾರಾಜ, ನಮ್ಮ ಬಳಿ ಮತ್ತೊಂದು ಪ್ರಸ್ತಾವನೆ ಇದೆ. ಅದೇನದು? ನೋಡಿ ಮಹಾರಾಜ, ಅಭ್ಯಾಸ ಕೇವಲ ಸೇನೆಗೆ ಮಾತ್ರ ಇರುತ್ತದೆ. ನಿಮಗಂತೂ ವಾಸ್ತವಿಕ ಯುದ್ಧವಿರುತ್ತದೆ. ಅರ್ಥಾತ್ ಗುರುವರ್ಯ? ಅರ್ಥಾತ್ ಮಹಾರಾಜ, ನೋಡಿ, ಒಂದೊಮ್ಮೆ ನೀವಿದನ್ನು ನಕಲಿ ಯುದ್ಧ ಅಂದ್ಕೊಂಡು ಮುಂದುವರಿದರೆ ಆಗ ಫೇಸ್ ಪ್ರಭಾವಿತನಾಗಲಾರ. ಈಗ ನಮ್ಮ ಪ್ರಕಾರ ಫೇಸ್ನನ್ನು ಪ್ರಭಾವಿತಗೊಳಿಸಲು ಒಂದೊಮ್ಮೆ ನರಸಿಂಹವರ್ಧನನಿಗೆ ಒಂದೆರಡು ಪ್ರಹಾರ ಮಾಡಬಹುದಾದ್ರೆ ನಿಸ್ಸಂಕೋಚವಾಗಿ ಮಾಡಿ ಮಹಾರಾಜ. ಏನ್ ಹೇಳ್ತಿದ್ದೀರಾ ಗುರುವರ್ಯ? ಹಾ ಮಹಾರಾಜ, ಕೊನೆಯಲ್ಲಿ ನಿಮ್ಮ ಹೆಸರು ಫೇಸ್ನ ಪುಸ್ತಕದಲ್ಲಿ ಸುವರ್ಣಾಕ್ಷರದಲ್ಲಿ ಅಂಕಿತವಾಗಬೇಕು. ಅದಂತೂ ನಿಜ. ಹೌದು ಮಹಾರಾಜ. ಉಚಿತವಿದೆ ಗುರುವರ್ಯ. ಈ ಯುದ್ಧಾಭ್ಯಾಸ ನಮ್ಮ ಪಾಲಿಗೆ ಒಂದು ವಾಸ್ತವಿಕ ಯುದ್ಧಕ್ಕಿಂತಲೂ ಹೆಚ್ಚಿನದು. ಹೌದು ಮಹಾರಾಜ. ಹೌದು. ಈಗ ಮಹಾರಾಜರ ಕಾರಣ ನಾವು ಒಂದೆರಡು ಪ್ರಹಾರ ಮಾಡಬಹುದು. ಮಹಾರಾಜರ ಹೆಸರು ಅಂಕಿತವಾಗುತ್ತೋ ಬಿಡುತ್ತೋ, ನಮ್ಮ ಹೆಸರು ಫೇಸ್ನ ಪುಸ್ತಕದಲ್ಲಿ ಸುವರ್ಣಾಕ್ಷರದಲ್ಲಿ ಖಂಡಿತ ಅಂಕಿತವಾಗುತ್ತದೆ. ಗುರುವರ್ಯ, ಬಂದೆ ಮಹಾರಾಜ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನೀನು ಮಿತ್ರನಾಗಿ ವಿಶ್ವಾಸಘಾತ ಮಾಡ್ತಿದ್ಯಲ್ಲ ಅಮ್ಮ. ಈಗ ನಾನ್ ನಿನಗ್ ಬುದ್ಧಿ ಕಲಿಸ್ತೀನಿ. ಅರೆ ಮಂತ್ರಿವರ್ಯ, ನೀವು ಪ್ರಣಾಮ. ಪ್ರಣಾಮ ಪಂಡಿತ ರಾಮಕೃಷ್ಣರೇ. ಒಂದು ಗಂಭೀರ ಸಮಸ್ಯೆ ತಲೆದೋರಿದೆ. ಏನ್ ಮಂತ್ರಿವರ್ಯ? ಅದಕ್ಕಾಗಿ ಚಂದನಗಢದ ಸೇನೆ ಇಲ್ಲಿಗೆ ಬರುತ್ತಿದೆ. ಅರೆ, ಇದು ಬಹಳ ದೊಡ್ಡ ಸಮಸ್ಯೆ ಆಗ್ಬಿಡುವುದು. ಅಲ್ಲಿ ಅವ್ರ ಸೈನಿಕರು ಹೆಚ್ಚು ಕಡಿಮೆ ಮಾಡಿ ಇಲ್ಲಿ ನಮ್ಮ ಸೈನಿಕರು ಗಂಭೀರವಾದ್ರೆ ಆಗ ನಿಜವಾದ ಯುದ್ಧ ಆರಂಭವಾಗ್ಬಿಡುತ್ತೆ. ಇದಂತೂ ವಿನಾಶಕ್ಕೆ ಕಾರಣವಾಗುತ್ತೆ. ಹೇ ಮಾತೆ, ಈ ಯುದ್ಧವನ್ನು ತಡಿಬೇಕು. ನಮ್ಮದು ಇದೇ ವಿಚಾರ ಪಂಡಿತ ರಾಮಕೃಷ್ಣರೇ. ಆದ್ರೆ ಹೇಗೆ? ಪಂಡಿತ ರಾಮಕೃಷ್ಣರೇ, ಈ ಮೂವರು ನಿಮ್ಮನ್ನು ಸಿಂಹಿಣಿಯರ ರೀತಿಯಲ್ಲಿ ಏನಕ್ಕೆ ನೋಡುತ್ತಿದ್ದಾರೆ? ಅದು ಮಂತ್ರಿವರ್ಯ, ಡೊಮಿಂಗೋ ಫೇಸ್ ಇಲ್ಲಿಗೆ ಬಂದಿದ್ರು. ಏನು? ಡೊಮಿಂಗೋ ಫೇಸ್ ಇಲ್ಲಿಗೆ? ಡೊಮಿಂಗೋ ಫೇಸ್ ಎಲ್ಲ ಕಡೆ ಇದ್ದಾರೆ. ಆದ್ರೆ ಇವ್ರು ಈ ರೀತಿ ನಿಮ್ಮನ್ನು ಯಾಕೆ ನೋಡ್ತಾ ಇದ್ದಾರೆ? ನಿಮ್ಮನ್ನ ಜೀವಂತ ತಿನ್ನೋ ಹಾಗೆ. ಮಂತ್ರಿವರ್ಯ, ಒಂದು ಉಪಾಯ ಇದೆ. ಏನು? ಹಾ, ಆಗಲಿ. ಹಾ, ನಮಗೆ ಅಪ್ಪಣೆ ಕೊಡಿ. ಪ್ರಣಾಮ. ಎತ್ಕೊಳ್ಳಿ. ಏನ್ನ? ನಿಮ್ಮ ವಸ್ತ್ರ ಮತ್ತು ನಿಮ್ಮೆಲ್ಲ ಸಾಮಗ್ರಿಗಳನ್ನೇ ಎತ್ಕೊಳ್ಳಿ. ಈ ಮನೆ ಬಿಟ್ಟು ಹೊರಟು ಹೋಗು. ಪುನಃ ನಿನ್ ಮುಖ ತೋರಿಸ್ಬೇಡ. ಇಲ್ಲ, ನನ್ನನ್ನ ಕ್ಷಮಿಸ್ಬಿಡಿ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ನಾವು ನಿಮಗೆ ಎಂದಿಗೂ ಕ್ಷಮಿಸುವುದಿಲ್ಲ. ನನಗ್ ಗೊತ್ತಿತ್ತು ನೀವು ನನ್ನನ್ನ ಕ್ಷಮಿಸಲ್ಲ ಅಂತ. ಅದಕ್ಕೆ ಫೇಸ್ ಮಹೋದಯರ ಪುಸ್ತಕದಲ್ಲಿ ನಮ್ಮ ಹೆಸರನ್ನ ಸ್ವರ್ಣಾಕ್ಷರದಲ್ಲಿ ಬರೆಸುವ ಸುವರ್ಣ ಅವಕಾಶ ಮತ್ತೆ ತಂದಿದ್ದೀನಿ. ಹೀಗೆ? ಫೇಸ್ ಮಹೋದಯರ ಪುಸ್ತಕದಲ್ಲಿ, ಇತಿಹಾಸದಲ್ಲಿ ವೀರಾಂಗನೆ. ಈ ಯುದ್ಧ ನಿಮ್ಮಿಬ್ಬರನ್ನ ಸಹ ಮಹಾನ್ ಆಗಿಸುತ್ತೆ. ನಾವಂತೂ ಎಂದಿಗೂ ವೀರಾಂಗನೆಯೇ. ನಾವು ಮಾಡುತ್ತೀವಿ ಯುದ್ಧ. ಹಾ, ವಿಜಯನಗರದ ಮಹಾರಾಣಿಯರು ಯಾವ ಕಲೆಯಲ್ಲೂ ಹಿಂದೆ ಇಲ್ಲ. ಅದು ಯುದ್ಧವೇ ಆಗಿರಲಿ, ನಾವು ಯುದ್ಧವನ್ನು ಮಾಡುತ್ತೇವೆ. ಖಂಡಿತ ಸತ್ಯ ಹೇಳಿದ್ರಿ ಹಿರಿಯ ಮಹಾರಾಣಿಯವರೇ. ಸರಿ, ಈಗ ಅಪ್ಪಣೆ ಕೊಡಿ, ವಿಳಂಬವಾಗಿದೆ. ಪ್ರಣಾಮ. ಪ್ರಣಾಮಗಳು. ರಾಮ, ಕೇಳು. ಮಂತ್ರಿವರ್ಯ, ಅಮ್ಮ ಶಾರದಾ ಮತ್ತು ಮಹಾರಾಣಿಯರದು ಮುಗಿತು. ಆದರೆ ಗುರುವರ್ಯ ತಥಾಚಾರ್ಯರು ಇದ್ದಾರೆ. ಬಂಧು, ನೀನ್ ಚಿಂತೆ ಮಾಡಬೇಡ. ನಾನು ಅವರನ್ನು ಬಲ್ಲ ಹಾಗೆ ಅವರ ಚತುರ ಚಾಲಾಕಿ ಬುದ್ಧಿಗೆ ಈ ಉಪಾಯ ಬಂದಿರಲೂಬಹುದು. ಇವೆಲ್ಲ ಯೋಚನೆ ಅವ್ರದೇ ಅಲ್ವೇ? ಅವ್ರು ಖಂಡಿತ ಅದೇ ಮಾಡ್ತಾರೆ, ನಾನ್ ಅನ್ಕೊಂಡ ಹಾಗೆ. ತಿಳಿತಾ? ಬನ್ನಿ ಫೇಸ್ ಮಹೋದಯ, ಬನ್ನಿ. ಕೂರಿ.
ಇಲ್ಲಿ ಯುದ್ಧ ನಡೆಯುತ್ತಾ ನಮ್ಮನ್ನ ಯಾಕೆ ಕರ್ಕೊಂಡ್ ಬಂದ್ರಿ? ಸ್ಥಾನ ಗ್ರಹಣ ಮಾಡಿ, ಅರ್ಥಾತ್ ಸ್ಥಾನ ಗ್ರಹಣ ಮಾಡಿ ಫೇಸ್ ಮಹೋದಯ. ಈಗ ಬರೀರಿ. ನೀವಿಲ್ಲಿ ಲೇಖನ ಬರೆದ್ರೆ ತುಂಬಾ ಖುಷಿ ಸಿಗುತ್ತೆ. ಹಾ, ನಿಮ್ಮ ದೇಶದ ಜನ ಮುಗಿಬಿದ್ದು ಓದ್ತಾರೆ. ಇಲ್ಲ ಬೋಲ್ಜೆ ಮ್ಯಾನ್, ನಾವು ಹೋಗ್ಬೇಕು. ನಾವು ಯಾವತ್ತೂ ಯುದ್ಧ ನೋಡಿಲ್ಲ. ನಮ್ಗೆ ಯುದ್ಧ ಅಂದ್ರೆ ಭಯ ಆಗತ್ತೆ. ಯಾವ್ದಾದ್ರೂ ಖಡ್ಗ ನಮ್ಮ ಮೇಲೆ ಬಂದ್ರೆ ನಮ್ಮ ಗತಿ ಏನು? ಚಿಂತೆ ಮಾಡಬೇಡಿ ಫೇಸ್ ಮಹೋದಯ, ನಾವಿದ್ದೀವಲ್ಲ. ನಾವಿಲ್ಲಿರುವಾಗ ನಿಮ್ಗೆ ಏನೂ ಆಗಲ್ಲ. ಹೈ, ನೀವೀಗ ಶಾಂತಿಯಿಂದ ಕೂತು ಬರೀರಿ. ಧಣಿಚಾರ್ಯ, ಮಣಿಚಾರ್ಯ, ನನ್ನ ಮಕ್ಕಳೇ, ಇಲ್ಲಿ ಫೇಸ್ ಮಹೋದಯರ ಬಳಿ ಇರಿ. ಇವರ ಬಗ್ಗೆ ಧ್ಯಾನವಿರಿಸಿ. ನಾವು ಮಹಾರಾಜರನ್ನು ವಿಜಯಿಯಾಗಿಸಿ ಬರುತ್ತೇವೆ. ಏನ್ ಹೇಳಿದ್ವಿ ನಾವು? ಮಹಾರಾಜರನ್ನು ವಿಜಯಿಯಾಗಿಸಿ ಬರುತ್ತೇವೆ. ಗೊತ್ತಾಯ್ತು ಗುರುಜಿ. ಇದನ್ನೂ ಬರೀರಿ. ಹಾ, ಅಲ್ಲಿ ಕುರ್ಚಿಯ ಮೇಲೆ ಪುಸ್ತಕವನ್ನು ಹಿಡಿದುಕೊಂಡು ಕೂತಿರುವವನೇ ಅವನೇ ಪೋರ್ಚುಗಲ್ಲಿನ ಡೊಮಿಂಗೋ ಫೇಸ್. ಕೃಷ್ಣದೇವರಾಯರೇ, ಯುದ್ಧಕ್ಕೆ ಸಿದ್ಧರಾಗಿದ್ದೀರಾ? ನಾವಂತೂ ಸಿದ್ಧರಾಗಿದ್ದೇವೆ. ಯುದ್ಧಕ್ಕಾಗಿ ಹಾತೊರೆಯುತ್ತಿದ್ದೇವೆ. ನಿಮ್ಮ ಬಗ್ಗೆ ಹೇಳಿ ಮಹಾರಾಜ ನರಸಿಂಹವರ್ಧನ. ಅವ್ರು ಸಿದ್ಧರಿದ್ದಾರೆ. ಹೆಚ್ಚು ಕಡಿಮೆ ಆಗ್ಬಿಡಲ್ವಾ? ಇದು ಕೇವಲ ಯುದ್ಧಾಭ್ಯಾಸ. ಧೈರ್ಯವಿರಲಿ, ಶೂರತೆಯನ್ನು ತೋರಿಸಿ. ನಾವಂತೂ ನಮ್ಮ ತಾಯಿ ಹೊಟ್ಟೆಯಿಂದನೇ ಹೋರಾಡ್ತಾ ಬಂದಿದ್ದೀವಿ. 1 ವರ್ಷ ನಾವು ಯುದ್ಧ ಮಾಡಿಲ್ಲ ಅಂದ್ರೆ ನಮಗೆ ಭೋಜನ ಪಚನವಾಗುವುದಿಲ್ಲ. ನಾವು ನಿಮಗೆ ಧನ್ಯವಾದ ಹೇಳುತ್ತೇವೆ, ನೀವು ನಮ್ಮನ್ನು ಯುದ್ಧಕ್ಕೆ ಕರೆದಿದ್ದಕ್ಕಾಗಿ. ಮಹಾಮಂತ್ರಿಗಳೇ, ಮಹಾರಾಜ ಏನಾಗಿದೆ ಇವ್ರಿಗೆ? ಹೀಗ್ಯಾಕೆ ಮಾತಾಡ್ತಿದ್ದಾರೆ? ಮಹಾರಾಜ, ಅವರಿಗೂ ಗೊತ್ತಿದೆ ಯುದ್ಧಾಭ್ಯಾಸ ನಡೀತಿದೆ ಅಂತ. ಬಹುಶಃ ಉತ್ಸಾಹಗೊಂಡಿರ್ಬೇಕು ಯುದ್ಧಾಭ್ಯಾಸಕ್ಕೆ ಬಂದು, ಅದಕ್ಕೆ ಅಧಿಕವಾಗಿ ಮಾತಾಡ್ತಾ ಇದ್ದಾರೆ. ಉಚಿತವಿದೆ, ಅವರಿಗೆ ಮಾತನಾಡಲು ಬಿಡಿ. ಫೇಸ್ ಮಹೋದಯರಿಗೆ ಅನ್ಸುತ್ತೆ ವಾಸ್ತವಿಕ ಯುದ್ಧ ಅಂತ. ನಾನು ಮಾತನಾಡುತ್ತೇನೆ. ಮಹಾರಾಜ ನರಸಿಂಹವರ್ಧನ, ನಮ್ಮದು ಅದೇ ಅಭಿಪ್ರಾಯ. ಯುದ್ಧ ನಮಗೂ ಕರ್ಮವೇ. ಅಲ್ಲಿ ರಾಜಸಿಂಹಾಸನದ ಮೇಲೆ ಕುಳಿತು ನಮ್ಮ ಶರೀರ ಜಡವಾಗಿತ್ತು. ನಾವು ನಿಮಗೆ ಧನ್ಯವಾದ ತಿಳಿಸುತ್ತೇವೆ, ನೀವು ನಮ್ಮೊಂದಿಗೆ ಯುದ್ಧ ಮಾಡಲು ಬಂದಿರುವುದಕ್ಕೆ. ನಿಮ್ಮೊಂದಿಗೆ ಯುದ್ಧ ಮಾಡಿದರೆ ಆನಂದವೇನು ಸಿಗದು ನಮಗೆ. ಆದರೆ ನಮಗೆ ಯುದ್ಧದ ಅಭ್ಯಾಸ ಖಂಡಿತ ಆಗುತ್ತದೆ. ನರಸಿಂಹವರ್ಧನ, ಅಲ್ಲೇನನ್ನು ನೋಡುತ್ತಿರುವಿರಿ? ಓಡಿ ಹೋಗಲು ಮಾರ್ಗ ಹುಡುಕುತ್ತಿರುವಿರಾ? ಬನ್ನಿ, ಯುದ್ಧಕ್ಕೆ ತಯಾರಾಗಿ ಹಾಗೂ ಹೇಳಿ ನಿಮ್ಮ ಸೇನೆಗೆ. ಮಾತನಾಡುತ್ತಾ ಸಮಯ ನಷ್ಟ ಮಾಡಬೇಡಿ. ನಾವು ಸಿದ್ಧರಾಗಿದ್ದೇವೆ. ಸಿದ್ಧರಾಗಿ ಸೈನಿಕರೇ. ಗುರುಗಳೇ, ಇದು ಉಚಿತವಿದೆ ತಾನೆ? ಏನಾದ್ರೂ ಅನುಚಿತವಾದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ನಿಮ್ಮ ನಡೆ ಸರಿಯಾಗಿದೆ ಮಹಾರಾಜ. ಆಕ್ರಮಣಕ್ಕಾಗಿ ಸಿದ್ಧರಾಗಿ. ನರಸಿಂಹವರ್ಧನ, ಎಲ್ಲಕ್ಕೂ ಮೊದಲು ಧೈರ್ಯವಿದ್ದರೆ ಮೊದಲು ಈ ಮಹಾಮಂತ್ರಿಯನ್ನು ಎದುರಿಸಿ. ಅದರ ನಂತರ ಮಹಾರಾಜ ಕೃಷ್ಣದೇವರಾಯ ಅವರೊಂದಿಗೆ ಯುದ್ಧ ಮಾಡಲು ಅವಕಾಶ ಅವಶ್ಯವಾಗಿ ನಿಮಗೆ ಕೊಡುತ್ತಾರೆ. ಇಬ್ಬರು ರಾಜರು ಮಾತನಾಡುತ್ತಿದ್ದಾರೆ. ಮಧ್ಯದಲ್ಲಿ ಮಂತ್ರಿ ಹಸ್ತಕ್ಷೇಪ ಯಾವತ್ತೂ ಮಾಡಬಾರದು. ಮಹಾಮಂತ್ರಿಗಳೇ. ಹಾ ಮಹಾರಾಜ. ಖಡ್ಗವನ್ನು ಒಳಗಿದೆ. ಆಗಲಿ. ಮಹಾರಾಜ ನರಸಿಂಹವರ್ಧನರೇ, ಸತ್ಯ ಹೇಳಿದ್ರಿ ನೀವು. ರಾಜಗುರು ತಥಾಚಾರ್ಯ ಇರುವಾಗ ಮಹಾಮಂತ್ರಿಗಳ ಅವಶ್ಯಕತೆ ಏನಿದೆ? ಅವೇ ಬೋಲ್ಡೆ ಇಲ್ಲಿಗೂ ಬಂದಿದ್ದಾನೆ. ಕೇಳಿ, ಸುಮ್ಮನೆ ಇಲ್ಲಿಂದ ಮರಳಿ ಹೋಗಿ. ಅನ್ಯಥಾ ನಾವು ನಮ್ಮ ಮಂತ್ರಶಕ್ತಿಯಿಂದ ನಿಮ್ಮನ್ನು ಮತ್ತು ನಿಮ್ಮ ಸಮಸ್ತ ಸೇನೆಯನ್ನು ಭಸ್ಮ ಮಾಡುತ್ತೇವೆ. ಕೊಡಿಲ್ಲಿ. ಗುರುವರ್ಯ, ಗುರುವರ್ಯ. ನೋಡಿದ್ರಾ ಮಹಾರಾಜ ನರಸಿಂಹವರ್ಧನರೇ, ನಿಮ್ಮ ಈ ಈಟಿ ನಮ್ಮ ಸುರಕ್ಷಾ ಚಕ್ರವನ್ನು ಭೇದಿಸಲಾಗಲಿಲ್ಲ.
ನೋಡಿದ್ರ ಪೇಸ್ ಮಹೋದಯ, ಈ ನಮ್ಮ ಮಹಾನ್ ವಿದ್ವಾನ್ ಗುರುಜಿಯ ಮಂತ್ರದ ಶಕ್ತಿ ಈಟಿಯನ್ನೇ ತಡೆಯಿತು. ಗುರುವರ್ಯ, ಪಾರಾಕಿ ಗುರುವರ್ಯ. ಉಳಿದು ಬಿಟ್ಟ. ಅರೆ, ಹಿಂದೆ ಹೋಗಿ ಮಹಾರಾಜ ನರಸಿಂಹವರ್ಧನರೇ. ಈ ಫೇಸ್ ಬರ್ಕೊಂತಿದಾನೋ ಇಲ್ವೋ? ಬರ್ತಿದ್ದಾನೆ. ನಿಮ್ಮ ಪುರೋಹಿತರಿಗೆ ನಮ್ಮೊಂದಿಗೆ ಯುದ್ಧ ಮಾಡಲು ಹೇಳಿ. ನೀವು ನಮ್ಮೊಂದಿಗೆ ಯುದ್ಧ ಯಾಕೆ ಮಾಡ್ತಿದ್ದೀರಾ? ನಾವು ಸರಿಸಮಾನರೊಂದಿಗೆ ಯುದ್ಧ ಮಾಡುತ್ತೇವೆ. ನಾವು ಮಾಡುವುದಿಲ್ಲ ನಿಮ್ಮೊಂದಿಗೆ ಯುದ್ಧ. ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ನಿಮ್ಮ ಆ ರಾಜಗುರು? ಅವನ ಹೆಸರೇನು? ವಲ್ಲಭರಾಜು. ಹೇಳಿ ಅವನಿಗೆ, ಧೈರ್ಯವಿದ್ದರೆ ನಮ್ಮ ಮುಂದೆ ಬರಲಿ. ಪಾಖಂಡಿ ತಥಾಚಾರ್, ನಾನು ಇಲ್ಲೇ ಇದ್ದೇನೆ. ನಿಮ್ಮ ಕಣ್ಣು ಕುರುಡಾಗಿದೆಯಾ ನೋಡಿ. ಅಂತ್ಯ ನೀನು ಕಪಟಿ. ನಿನ್ನ ಅಂತ್ಯ ಈಗ ನಿಶ್ಚಿತ. ಆಚಾರ್ಯ ವಲ್ಲಭರಾಜು, ನೋಡು, ನಾನೀಗ ನಿನ್ನ ಬೇಡ, ಬೇಡ, ಭಸ್ಮ ಮಾಡೋಣ. ಭಸ್ಮವಾಗಲು ತಯಾರಿಯಾಗೋ. ವ್ಯರ್ಥ ಮಾತುಗಳನ್ನೆಲ್ಲ ಕೇಳಾಯ್ತು. ನಾವೀಗ ಉಫ್ ಅಂತ ಊದಿದ್ರೆ ನೀವು ಆಕಾಶದಿಂದ ತಲೆ ಕೆಳಗಾಗಿ ಬೀಳುತ್ತೀರಾ. ಊದ್ಬಿಟ್ಟು ಇಲ್ಲಿಯವರೆಗೂ ಅಂತವ್ರು ಯಾರು ಉಫ್ ಅಂದವರಿಲ್ಲ. ನಮ್ಮನ್ನು ಯಾರು ತಡೆಯುವರಿಲ್ಲ. ಹೌದೇ? ಈಗಲೇ ತೋರಿಸುತ್ತೇವೆ. ಗುರುಗಳೇ, ಕಾಣಿಸ್ತಾ ಇದೆ, ನೀವು ಚಮತ್ಕಾರ ತೋರಿಸಿ. ಇದೇನಾಯ್ತು? ನೀವು ನೋಡಿದಿರಾ ನಮ್ಮ ಉಫ್ಫಿನ ಚಮತ್ಕಾರವನ್ನ? ಮಹೋದಯ, ನಮ್ಮ ವಿಷಯದ ಬಗ್ಗೆ ಏನಾದ್ರೂ ತಪ್ಪಾಗಿ ಬರಿಬಾರ್ದು. ಏನ್ ನೋಡ್ಲಿ, ಏನು ಕಾಣಿಸ್ಲಿಲ್ಲ. ಅರೆ, ನೀನ್ ಹೇಳ್ತಿದ್ದೆ ನೀನ್ ನಮ್ಮನ್ನ ಆಕಾಶದಲ್ಲಿ ನೇತು ಹಾಕ್ತೀನಿ ಅಂತ. ನಮಗೇನು ಆಗ್ಲಿಲ್ಲ, ನಾವಿಲ್ಲೇ ನಿಂತಿದ್ದೇವೆ. ಸತ್ತೆ. ನಾವು ಈಗ ಪ್ರಪ್ರಥಮವಾಗಿ ನಿಮ್ಮನ್ನ ಕಲ್ಲಿನಿಂದ ಹೊಡೆದು ರಕ್ತಹೀನರನ್ನಾಗಿ ಮಾಡುತ್ತೇವೆ. ಅದರ ಜೊತೆ ಆಕಾಶದಲ್ಲಿ ನೇತಾಕುತ್ತೇವೆ. ಮಹಾರಾಜ, ಅದು ಇದೇನಾಗ್ತಿದೆ ಮಹಾರಾಜ? ನೀವೇನಾದ್ರೂ ಮಾಡಿ ಮಹಾರಾಜ. ನೋಡಿ, ಫೇಸ್ ಮಹೋದಯ ಬರೀತಿದ್ದಾರೆ. ಇದು ನಮ್ಮ ಅಲ್ಲ, ಇದು ವಿಜಯನಗರದ ಗೌರವದ ಪ್ರಶ್ನೆ. ನಾವು ಸಾಕು, ಬಹಳವಾಯಿತು. ಜಾಗ್ರತೆ. ಈಗ ನೀವು ತಯಾರಾಗಿ ಯುದ್ಧಕ್ಕಾಗಿ. ಸ್ವಯಂ ನಾವು ಬರುತ್ತಿದ್ದೇವೆ. ಅವರು ಯುದ್ಧಕ್ಕೆ ತಯಾರಾದ್ರು, ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ನೀವು ಮಹಾರಾಜರು, ನಿಮ್ಮ ಸಾಹಸವನ್ನು ತೋರಿಸಿ. ನಾವು ತುಂಬಾ ಹೊತ್ತಿಂದ ಸಿದ್ಧರಿದ್ದೇವೆ. ನೀವೇ ಅಲ್ಲಿ ನಿಂತುಕೊಂಡು ಮಾತನಾಡುತ್ತಿರುವಿರಿ. ಸಾವಧಾನ್, ಆಕ್ರಮಣ. ಮಹಾರಾಣಿ ಚಿನ್ನಾದೇವಿ, ಜಾಗ್ರತೆ. ನೆನಪಿರಲಿ, ವಿಜಯನಗರದ ಇತಿಹಾಸವೇ ಸಾಕ್ಷಿ. ವಿಜಯನಗರದಲ್ಲಿ ಯಾವುದೇ ಘಟನೆ ಹಾಗೂ ಸಮಸ್ಯೆಗಳು ಬಂದಾಗ ವಿಜಯನಗರದ ಸಮಸ್ತ ಮಹಿಳೆಯರು ಆ ಸಮಸ್ಯೆ, ಆ ಘಟನೆಗಳನ್ನು ಧೈರ್ಯದಿಂದ ಎದುರಿಸಿದ್ದಾರೆ. ಮಹಾರಾಣಿ ಚಿನ್ನಾದೇವಿ, ನೀವಿಲ್ಲಿ ಯುದ್ಧ ಭೂಮಿಯಲ್ಲಿ ಏನ್ ಮಾಡುತ್ತಿರುವಿರಿ? ಮಹಾರಾಜ, ನಾವು ಮತ್ತು ವಿಜಯನಗರದ ಮಹಿಳೆಯರು ಯುದ್ಧದಲ್ಲಿ ಜೊತೆಯಾಗಲು ಬಂದಿದ್ದೇವೆ. ಗುರುಗಳೇ, ಏನ್ ನಡೀತಾ ಇದೆ? ನಮ್ಮ ದೇಹದಲ್ಲಿ ಶಕೆ ಹೆಚ್ಚಾಗ್ತಾ ಇದೆ. ನಮಗೆ ಭಯ ಆಗ್ತಿದೆ. ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಸ್ವಲ್ಪ ಧೈರ್ಯದಿಂದಿರಿ ಮಹಾರಾಜ. ಎಲ್ಲರೂ ತಮ್ಮ ತಮ್ಮ ಹೆಸರುಗಳನ್ನು ಪೇಸ್ ಮಹೋದಯರ ಪುಸ್ತಕದಲ್ಲಿ ಸುವರ್ಣಾಕ್ಷರದಲ್ಲಿ ಅಂಕಿತಗೊಳಿಸಬೇಕಿದೆ. ಮಹಾರಾಣಿ ಚಿನ್ನಾದೇವಿಯವರು ಪ್ರಯತ್ನ ಪಡುತ್ತಿದ್ದಾರೆ. ಏನೂ ಆಗುವುದಿಲ್ಲ, ಶಾಂತರಾಗಿರಿ. ಮಹಾರಾಜ, ನಾವು ನಮ್ಮ ಕೈಯಾರೆ ಮಾಡಿ ಕಾಜು ಮತ್ತು ಬಾದಾಮಿಯ ರುಚಿಯಾದ ಹಲ್ವಾ ತಂದಿದ್ದೇವೆ. ಇದನ್ನು ತಿನ್ನುತ್ತಿದ್ದಂತೆಯೇ ನೂರಾನೆಯ ಬಲ ಬರುತ್ತದೆ. ಇಲ್ಲ ಇಲ್ಲ ಇಲ್ಲ, ಬೇಡ ಮಹಾರಾಣಿ. ಇದನ್ನು ತಗೊಳ್ಳಿ, ಮಹಾರಾಜರಿಗೆ ಕೊಡಿ. ಅವಶ್ಯವಾಗಿ ಅವಶ್ಯವಾಗಿ. ಮಹಾರಾಜ. ಏನು ಮಹಾರಾಜರಿಗೆ? ತಗೋಬೇಡಿ ಅಂತ ಹೇಳಿದೆ ಅಲ್ವಾ? ಈಗ ನೀವೇ ಗ್ರಹಣ ಮಾಡಿ ಅದನ್ನ. ಮಹಾರಾಜ, ನಿಮಗಂತೂ ಗೊತ್ತೇ ಇದೆ ನಮಗೆ 10 ಗುಳಿಯ ಶಕ್ತಿ ಇದೆ ಅಂತ. ಆದ್ರೆ ಇದನ್ನ ತಿನ್ನೋಕ್ಕೂ ಮುಂಚೆ ನಾವು ವೀರಗತಿ ಪಡೆಯುತ್ತೇವೆ.
ಈಗ ನಿಮ್ಮ ಮಹಾರಾಜ ವೀರಗತಿ ಪಡೆಯಬೇಕಷ್ಟೇ. ಎಂದಿಗೂ ಇಲ್ಲ ಮಹಾರಾಜ. ಯುದ್ಧಕ್ಕಾಗಿ ತಯಾರಾಗಿ, ನಾವು ಶತ್ರುಗಳನ್ನು ಓಡಿಸಬೇಕಾಗಿದೆ. ಎಲ್ಲ ಮಹಿಳೆಯರು ಸಾವಧಾನವಾಗಿರಿ. ಈ ಮಹಿಳೆಯರು ಯಾಕೆ ಬಂದಿದ್ದಾರೆ? ಇವರೊಂದಿಗೆ ಯುದ್ಧ ಮಾಡಿ ನಾವೇನಾದ್ರೂ ಸೋತೋದ್ರೆ ನಮ್ ಘನತೆ ಗೌರವ ಎಲ್ಲ ಮಣಪಲ ಆಗ್ಬಿಡುತ್ತೆ. ಹೆಚ್ಚು ಕಡಿಮೆ ಆಗ್ಬಿಟ್ರೆ ಎಚ್ಚರಿಕೆ, ನಾವಿರುವಾಗ ನಮ್ಮ ಮಹಾರಾಜರನ್ನು ಯಾರು ಮುಟ್ಟಲಾಗೋದಿಲ್ಲ. ಎಲ್ಲೆಲ್ಲ ಸ್ತ್ರೀಯರು ಅಲ್ಲಿ ಇಲ್ಲಿ. ಹೇ ಭಗವಂತ, ಏನಾಗ್ತಿದೆ? ಎಲ್ಲರೂ ಕೂಡ ನಾಮಾಂಕಿತಗೊಳಿಸುವ ಹುಚ್ಚಿನಲ್ಲಿದ್ದಾರೆ. ನಾವು ನಿಮ್ಗೆ ಎಚ್ಚರಿಕೆ ನೀಡುತ್ತಿದ್ದೇವೆ. ನೀವು ನಮ್ಮ ಮಹಾರಾಜರ ಮೇಲೆ ಕೆಟ್ಟ ದೃಷ್ಟಿ ಬೀರಿದರೆ ನಾವು ನಿಮ್ಮ ಕಣ್ಣನ್ನು ಕೀಳುತ್ತೇವೆ. ಹಾ, ನಾವು ಬರುವ ಅವಸರದಲ್ಲಿ ಆಯುಧಗಳನ್ನೇ ಮರೆತು ಬಂದೆವು. ಅದನ್ನು ಎತ್ತಿಕೊಳ್ಳಿ, ಎಸೆದು ಬಿಡಿ ಅವರ ಮೇಲೆ. ನಾವು ಕುರ್ಚಿ ಮೇಲೆ ಕೂಡ್ತೇವೆ, ಲೇಖನ ಬರೀತೇವೆ. ನೀವು ಪುಸ್ತಕ ಬರೆಯಿರಿ, ತುಂಬಾ ಚೆನ್ನಾಗಿ ಬರೆಯಿರಿ. ಈಗ ಬರೀತೇವೆ. ನಮ್ಮ ಬಗ್ಗೆನೂ ಬರೀರಿ. ಸಾವಧಾನ್ ಚಿನ್ನದೇವಿ. ಮಹಾರಾಜ, ನಮಗೆ ಯುದ್ಧ ಮಾಡಲು ಅನುಮತಿ ನೀಡಿ. ಅರೆ ವಾ ಚಿನ್ನದೇವಿ, ನೀವಂತೂ ಅತ್ಯಂತ ಸುಂದರವಾದ ಹಾರ ಹಾಕೊಂಡಿದ್ದೀರಾ. ಹಾ ಮಹಾರಾಣಿ ಚಾರುಲತಾ, ಮಣಿನಗರದ ಸರ್ವಶ್ರೇಷ್ಠ ಚಿನ್ನವಾರ ನಿರ್ಮಿಸಿದ್ದು ಈ ಹಾರ. ಇದರಲ್ಲಿ ಬಹಳ ಸುಂದರವಾದ ವಜ್ರಗಳಿವೆ. ನಾವು ಈ ತರ ಹಾರ ಮಾಡಿಸ್ಬೇಕಲ್ವಾ? ಈ ಹಾರ ಏನಿದೆ, ನಮ್ಮ ಹತ್ತಿರ ಇದಕ್ಕಿಂತ ಸುಂದರವಾದ ಹಾರವಿದೆ. ಒಂದಲ್ಲ, ಅದು ಎರಡೆರಡಿದೆ. ಎರಡರಲ್ಲೂ ವಜ್ರಗಳಿವೆ. ನಾವು ಯುದ್ಧಕ್ಕೆ ಬರಬೇಕಾಗಿತ್ತಲ್ಲ, ಅದಕ್ಕೆ ಹಾಕಿಕೊಂಡು ಬರಲಿಲ್ಲ. ನೀವು ಅರಮನೆಗೆ ಬನ್ನಿ, ನಾವು ನಿಮಗೆ ತೋರಿಸುತ್ತೇವೆ. ನಮಗೂ ಕೂಡ ಮಣಿನಗರದ ಸ್ವರ್ಣಕಾರರ ವಿವರ ಹೇಳಿ, ನಾವು ಸುಂದರವಾದ ಹಾರ ಮಾಡಿಸ್ತೀವಿ. ಹಾ, ಖಂಡಿತ ಕೊಡ್ತೀವಿ ಚಾರುಲತಾ ಅವರೇ, ಖಂಡಿತ ಕೊಡ್ತೀವಿ. ಮತ್ತೆಲ್ಲ ಕುಶಲದಿಂದಿದ್ದಾರೆ? ಇಲ್ಲಿ ಎಲ್ಲರೂ ಕುಶಲದಿಂದಿದ್ದಾರೆ. ನೀವು ಹೇಳಿ, ಅಲ್ಲೆಲ್ಲ ಕುಶಲವಾಗಿದೆಯೇ? ಏನ್ ಹೇಳೋದು, ಅದೇ ಪ್ರತಿದಿನದ ಕಾರ್ಯಗಳು. ಮಹಾರಾಜ, ಪೇಸ್ ಮಹೋದಯ ಅವರು ನಮ್ಮ ಬಗ್ಗೆ ಏನು ಬರೆಯುತ್ತಿರಬಹುದು? ಮಹಾರಾಣಿಯರೇ, ನಿಮ್ಮ ಹೆಸರು ಪೇಸ್ ಮಹೋದಯನ ಪುಸ್ತಕದಲ್ಲಿ ಅಂಕಿತವಾಯಿತು. ನೀವೀಗ ಅರಮನೆಗೆ ಹೋಗಿ. ಇಲ್ಲವಾದಲ್ಲಿ ಈ ಬಿಸಿಲಲ್ಲಿ ನಿಮ್ಮಿ ತ್ವಚೆ ಹಾಳಾಗುತ್ತೆ, ಮತ್ತೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ. ಇಲ್ಲ, ನಾವು ಇಲ್ಲಿ ಇರುವಾಗ ನೀವು ಯುದ್ಧ ಮಾಡಬಾರದು. ಉಚಿತವಿದೆ, ಉಚಿತ. ಮಹಾರಾಣಿಯವರು ಹೇಳಾಯ್ತು, ಈಗ ಯುದ್ಧ ಆಗುವುದಿಲ್ಲ. ಏನ್ ನಡೆಯೋದಿಲ್ಲ. ನೀವು ನೆರಳಲ್ಲಿ ಕೂತ್ಕೊಳ್ಳಿ, ನಾವು ಅವರೊಂದಿಗೆ ಯುದ್ಧ ಮಾಡಿ ಗೆದ್ದು ಬರುತ್ತೇವೆ. ಮಹಾರಾಜ, ನೀವು ನಮಗೆ ಆಜ್ಞೆ ನೀಡಿ. ನಾವು ಈಗಲೇ ನಮ್ಮ ಬ್ರಹ್ಮಾಸ್ತ್ರ ಪ್ರಯೋಗಿಸಿ ಇವರೆಲ್ಲರನ್ನು ಭಸ್ಮ ಮಾಡಿಬಿಡ್ತೇವೆ. ಇಲ್ಲ, ನಾವಿರುವಾಗ ವಿಜಯನಗರದ ಯಾವ ಪುರುಷನು ಯುದ್ಧಕ್ಕೆ ಹೋಗಬಾರದು. ನಾವು ಯುದ್ಧ ಮಾಡುತ್ತೇವೆ. ಅಯ್ಯೋ ಭಗವಂತ. ನರಸಿಂಹವರ್ಧನರೇ, ನಮ್ಮ ಪ್ರಿಯ ಸ್ವಾಮಿ, ನಮ್ಮ ಪರಮೇಶ್ವರ, ನೀವು ನಮಗೆ ಆಜ್ಞೆ ನೀಡಿ. ಈಗ ಪ್ರತ್ಯಕ್ಷ ಅಸಂಭವವಾಗ್ತಿದೆ. ದಯವಿಟ್ಟು ಮಹಾರಾಣಿಯರೇ ಸ್ವಲ್ಪ ಶಾಂತರಾಗಿ, ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಶಾಂತಿ, ಎಲ್ಲರೂ ಶಾಂತರಾಗಿರಿ. ಮಹಾರಾಜರು ನಾವು ಯುದ್ಧ ನಾವು ಮಾಡ್ತೀವಿ, ಹಾಗೂ ವಿಜೇತರು ನಾವೇ ಆಗ್ತೀವಿ. ಇದೇ ನಮ್ಮ ಆದೇಶ. ಮಹಾರಾಣಿಯರೇ, ಕೃಷ್ಣದೇವರಾಯರು ಕೋಪ ಮಾಡ್ಕೊಂಡಿದ್ದಾರೆ. ನಮಗ್ ಭಯ ಆಗ್ತಿದೆ. ನೋಡಿ, ನೀವು ಅರಮನೆಗೆ ಹೊರಟೋಗ್ಬಿಡಿ, ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಕೃಷ್ಣದೇವರಾಯರೇ, ಯುದ್ಧಕ್ಕಾಗಿ ಸಿದ್ಧರಾಗಿರಿ. ನಮ್ಮನ್ನು ಏನು ತಿಳಿದಿರಿವ್ರಿ? ನರಸಿಂಹವರ್ಧನರೇ, ತಾವು ಕೂಡ ತಯಾರಾಗಿ ಯುದ್ಧಕ್ಕೆ ತೋರಿಸಿ ನಿಮ್ಮ ಶೌರ್ಯವನ್ನ. ಇವರಂತೂ ನಿಜವಾಗ್ಲೂ ಸಿದ್ಧರಾಗಿದ್ದಾರೆ. ಎಲ್ಲಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಈಗಾಗ್ಲೇ ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ ಮಹಾರಾಜ. ಈಗ ಯುದ್ಧವನ್ನು ಪ್ರಾರಂಭಿಸಿ. ಸಿದ್ಧರಾಗಿ ಆಕ್ರಮಣ! ಮುಂದೆ ಬನ್ನಿ. ಮುಂದೆ ಹೋಗಿ. ಏಕೆ ಭಯಭೀತರಾದಿರಾ? ನೀವು ಮುಂದೆ ಬನ್ನಿ. ನಾವು ಬಂದರೆ ಹೇಳುತ್ತಿದ್ದೇವೆ, ಅನರ್ಥವಾಗುತ್ತದೆ. ನಾವು ಬಂದ್ರೂ ಕೂಡ ಅನರ್ಥನೇ ಆಗುತ್ತೆ. ಆಕ್ರಮಣ! ನಿಲ್ಲಿ, ನಿಲ್ಲಿ.
ಪಂಡಿತ ರಾಮಕೃಷ್ಣ